ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ಯಾನ್ಸಿ ಸಾರಿನ ತಗೊಬಂದಿದ್ದೀನಿ. ಇನ್ನು ಟಾಪ್ ಇದೆಲ್ಲ ನೆಕ್ಸ್ಟ್ ವಿಡಿಯೋವನ್ನು ಮಾಡ್ತೇನೆ. ಸೊ ಫ್ಯಾನ್ಸಿ ಸಾರಿ ಟೋಟಲ್ ಆಗಿ 5 ಸಾರಿ ಇದೆ. ಸೊ ಈ 5 ಸಾರಿ ಸೇಲ್ ಆಯಿತು ಅಂತಂದರೆ ಮತ್ತೆ ಬೇಕಿದ್ರೆ ರೀಸ್ಟಾಕ್ ಮಾಡ್ತೀನಿ. ಓಕೆನಾ, ಮತ್ತೆ 5 ಸಾರಿನ ತರ್ತೀನಿ. ಯಾಕಂದರೆ ಇದು ನಮಗೆ ತುಂಬ ಇಷ್ಟಪಟ್ಟು ತಗೊಂಡಿರುವಂತಹ ಸಾರಿ. ಎಲ್ಲನೂ ಇಷ್ಟಪಟ್ಟಿದ್ವಿ, ಬಟ್ ಇದರಲ್ಲೂ ಈ ಸಾರಿ ಆದರೂ ಸ್ವಲ್ಪ ಮೂವಿಂಗ್ ಆಗ್ಬೋದು ಅಂತೇಳಿ ಈ ಒಂದು ಸಾರಿನ ತಗೊಬಂದಿದ್ದೀವಿ, ಫ್ಯಾನ್ಸಿ ಸಾರಿ. ಸೊ ತುಂಬ ಸಖತ್ತಾಗಿದೆ. ಸಾರಿನ ಫಸ್ಟ್ ಪ್ರೆಸೆಂಟ್ ಮಾಡೋದಕ್ಕಿಂತ ಮುಂಚೆ ಒಂದು ವಿಷಯ ಹೇಳಲೇಬೇಕು ನಾನು. ಏನು ಅಂತಂದರೆ, ಇವಾಗ ನಾನು ಸಾರಿ ಫೋಟೋಸ್ಗಳಿರ್ಬೋದು, ಇದು ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ, ವಾಟ್ಸಪ್ ಸ್ಟೇಟಸ್ ಹಾಕಿರ್ತೀನಿ. ಓಪನ್ ಮಾಡಿಬಿಟ್ಟು ಬ್ಲೌಸ್ ಪೀಸ್ ಹೇಗಿದೆ ಎಲ್ಲವನ್ನ ಕೂಡ ಶೇರ್ ಮಾಡ್ತಾನೆ ಇರ್ತೀನಿ. ಆದರೂ ಕೆಲವರು ಏನಂತಂದರೆ ತುಂಬ ಕೇಳಿರ್ತಾರೆ ಫೋಟೋಸ್. ಓಕೆನಾ, ಇವಾಗ ಒಂದೆರಡು ಸಾರಿ ಅಲ್ಲ, ಒಂದು 5, 6, 7, 8 ಸಾರಿ ಕೇಳಿರ್ತಾರೆ. ಅದರ ಬ್ಲೌಸ್ ಪೀಸ್, ಅದರ ಬ್ಲೌಸ್ ಯಾವ ಕಲರ್ ಬರುತ್ತೆ ಎಲ್ಲವನ್ನ ತೋರಿಸಿ ಅಂತ ಹೇಳಿರ್ತಾರೆ. ಬಟ್ ನಾನು ಪೇಷನ್ಸ್ ಇಟ್ಕೊಂಡು ಎಲ್ಲ ಫೋಟೋಸನ್ನು ಕಳಿಸಿರ್ತೀನಿ. ಫೋಟೋ ತೆಗೆದು ನಿಮ್ಗೆ ಗೊತ್ತಿದೆ, ಒಂದು ಸಾರಿನ ಓಪನ್ ಮಾಡಿಬಿಟ್ಟು ಅದನ್ನು ಪ್ಲಾಸ್ಟಿಕ್ಕಿಂದ ತೆಗಿಬೇಕು, ಅದನ್ನು ಓಪನ್ ಮಾಡಿಬಿಟ್ಟು ನಾವು ಬ್ಲೌಸ್ ಪೀಸನ್ನು ತೋರಿಸ್ಬೇಕು. ಇದೆಲ್ಲವನ್ನ ಮಾಡಿ ತಗೊಳ್ಳದೇ ಇದ್ದಾಗ ಇದೆ ಅಲ್ವಾ, ಏನು ನಾನು ಹೇಳ್ತೀನಿ ಅಂತಾನೆ ಹೇಳೋದು ಬಿಟ್ಟರೆ, ತಗೊಳ್ಳದೇ ಇದ್ದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ. ಏನಕ್ಕೆ ಬೇಜಾರು ಅಂತಂದರೆ, ನಾವು ಬ್ಯುಸಿ ಟೈಮಲ್ಲೂ ನಾವು ತೋರಿಸ್ತೀವಿ. ಅಂದರೆ ಇವಾಗ ನಾನು ಹೇಳೋದು, ಇದು ನನ್ನ ಒಂದು ಕರ್ತವ್ಯ. ಏನು ಅಂತಂದರೆ, ಈಗ ನಾನು ಆನ್ಲೈನಲ್ಲೂ ಮಾಡ್ತಾ ಇರೋದ್ರಿಂದ ಇವಾಗ ಇಲ್ಲಿಗೆ ಬಂದು ತಗೊಳ್ಳೋರು ಎಲ್ಲ ನೋಡ್ತಾರೆ, ಸಾರಿ ಓಪನ್ ಮಾಡಿಬಿಟ್ಟು ಹೇಗಿದೆ ಎಲ್ಲ ನಾವು ನೋಡಿ ಇದು ಮಾಡ್ತೀವಿ. ಬಟ್ ಏನು ಅಂತಂದರೆ, ಆನ್ಲೈನಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮಗೊಂದು ಸ್ವಲ್ಪ ಇದಿರುತ್ತೆ, ಭಯ ಇರುತ್ತೆ. ಯಾಕಂದರೆ ಈ ಸಾರಿಯ ಪಲ್ಲು ಹೇಗಿರುತ್ತೆ, ಸಾರಿ ಬ್ಲೌಸ್ ಪೀಸ್ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ಚೆಕ್ ಮಾಡಿರ್ತೀರ. ಆದರೆ ನೀವು ಕೆಲವೊಂದು ಅಂಗಡಿಗಳಲ್ಲಿ ಹೋಗಿ ನೀವು ಇದೇ ಥರ ಅಂದರೆ ತುಂಬ ಸಾರಿಗಳನ್ನೆಲ್ಲ ಓಪನ್ ಮಾಡಿ ಅದರ ಬ್ಲೌಸ್ ಪೀಸ್ ಹೇಗಿದೆ ಎಲ್ಲವನ್ನು ಓಪನ್ ಮಾಡ್ತಾ ಇದ್ರೆ ಅವರು ಕೂಡ ಬೈತಾರೆ ಲಾಸ್ಟಿಗೆ. ಓಕೆನಾ, ಪೇಷನ್ಸ್ ಇಲ್ಲ ಅಂತ ಅಂದಾಗ ಅವರು ಕೂಡ ಬೈದ್ ಬಿಡ್ತಾರೆ, ನೀವೆಲ್ಲ ಸಾರಿ ಓಪನ್ ಮಾಡಬೇಡಿ ಅಂತ. ಯಾಕಂದರೆ ನಾನೇ ಕಣ್ಣಾರೆ ನೋಡಿದ್ದೀನಿ. ನಾವು ಈ ಸಾರಿನ ತಗೋಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಬೇರೆ ಕಸ್ಟಮರ್ಸ್ ತಗೋತಾ ಇದ್ರು. ಅವಾಗ ಅವರು ಬೈತಾ ಇದ್ರು, ನೀವೆಲ್ಲ ಸಾರಿನ ಓಪನ್ ಮಾಡಿ, ಅಂದರೆ ಅವ್ರು ಚೆಕ್ ಮಾಡ್ತಾ ಇದ್ರು ಈ ಬ್ಲೌಸು ಪೀಸ್ ಎಲ್ಲ 1 ಮೀಟ್ರ್ ಇದೆಯಾ ಅಥವಾ ಏನಾದರೂ ಮೋಸ ಮಾಡ್ತಾ ಇದ್ದಾರಾ ಈ ಥರ ಎಲ್ಲ. ಬಟ್ ಅವರು ಬೈತಾ ಇದ್ರು, ನೀವು ಎಲ್ಲವನ್ನ ಓಪನ್ ಮಾಡಿಬಿಟ್ಟು ಈ ಥರ ನೋಡಬೇಡಿ ಅಂತ. ಬಟ್ ನಾವು ಆ ಥರ ಏನು ನಿಮಗೆ ಬೈಯೋದಾಗಲಿ ಅಥವಾ ನಾನು ತೋರಿಸಲ್ಲ, ಏನು ಬ್ಲೌಸ್ ಪೀಸ್ ಫೋಟೋ ತೆಗೆದು ತೋರಿಸಲ್ಲ, ಅದು ಅದೇ ಕಲರ್ ಇರುತ್ತೆ, ಸೇಮ್ ಕಲರ್ ಇರುತ್ತೆ, ಆ ಥರ ಎಲ್ಲ ನಾವು ಸುಮ್ಮನೆ ನಿಮಗೆ ಮೋಸ ಮಾಡಿ ಈ ಥರ ಮಾಡಲ್ಲ. ನಾನು ಇವಾಗ ಎಷ್ಟೋ ಜನ ಕೇಳಿದ್ದಾರೆ ನನ್ನ ಹತ್ರ, ಅವ್ರಿಗೆಲ್ರಿಗೂ ಕೂಡ ಫೋಟೋ ಕಳಿಸಿದ್ದೀನಿ. ಬಟ್ ನೀವು ತಗೊಳ್ಳದೇ ಇದ್ದಾಗ, ಒಂದಾದರೂ ಸಾರಿ ತಗೊಳ್ಳದೇ ಇದ್ದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಏನಕ್ಕಂದರೆ ಎಲ್ಲವನ್ನ ಕೇಳಿ ಬ್ಲೌಸ್ ಪೀಸ್ ಹೇಗಿದೆ ಕೇಳಿ ಲಾಸ್ಟ್ ಒಂದು ತಗೊಳ್ಳದೇ ಇದ್ದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದು ಸಾರಿ ಕನ್ಫರ್ಮ್ ಆಗಿ ನೀವು ತಗೊಳ್ಳಲ್ಲ ಅಂತ ಅಂದರೆ ನೀವು ಕೇಳೋದಿಕ್ಕೆ ಹೋಗ್ಬೇಡಿ. ನೀವು ತಗೋತೀರಾ, ನಿಮಗೆ ಬೇಕಿದು. ಇವಾಗೊಂದು ಸಾರಿ ಈಗ ನಾನು ಕಳಿಸಿರ್ತೀನಿ, ನಿಮ್ಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಸಾರಿ. ಸೊ ಆ ಸಾರಿನ ಒಂದ್ಸಲ ಓಪನ್ ಮಾಡಿಬಿಟ್ಟು ಇದು ಹೇಗಿದೆ, ಸಾರಿ ಪಲ್ಲು ಹೇಗಿದೆ, ಅಥವಾ ಅಂದರೆ ನಂದು ವಿಡಿಯೋಸ್ ಸ್ವಲ್ಪ ಲೇಟಾಗಿ ಬರ್ತಾ ಇರುತ್ತೆ. ಸೊ ಆಗ ನಾನು ಮುಂಚೆನೇ ನಿಮಗೆ ಫೋಟೋಸ್ ಎಲ್ಲ ಶೇರ್ ಮಾಡಿರ್ತೀನಿ. ಸೊ ಆವಾಗ ನೀವು ಏನು ಮಾಡ್ಬೋದು ಅಂತಂದರೆ, ಈ ಸಾರಿ ನನಗೆ ಕನ್ಫರ್ಮ್ ಆಗಿ ಬೇಕು, ಇದರ ಒಂದ್ಸಲ ಜಸ್ಟ್ ಇದು ಬ್ಲೌಸ್ ಪೀಸ್ ಹೆಂಗಿದೆ, ಕಲರ್ ಹೆಂಗಿದೆ ಅಂತೇಳಿ ತೋರಿಸಿ ಅಂತ ಅಂದಾಗ ಖಂಡಿತವಾಗ್ಲೂ ನಾನು ಇಷ್ಟರವರೆಗೆ ಕೇಳಿದವ್ರಿಗೆ ಎಲ್ರಿಗೂ ಕಳಿಸಿದ್ದೀನಿ. ಬಟ್ ಆದರೂ ನಾನು ಹೇಳಿರೋದು, ಬ್ಯುಸಿ ಟೈಮಲ್ಲೂ ನಾವು ಕಳಿಸಿರ್ತೀವಿ. ಸೊ ನಿಮಗೆ ಏನು ಅಂತಂದರೆ, ಅಷ್ಟು ಕಳಿಸಿದಾಗ ಒಂದಾದರೂ ಸಾರಿನ ಪರ್ಚೇಸ್ ಮಾಡಿ. ಓಕೆನಾ. ಆಮೇಲೆ ಇನ್ನೊಂದು ನಾನು ಹೇಳಲೇಬೇಕು ನಿಮಗೆ, ಇವಾಗ ನಾನು ಕಡಿಮೆ ಪ್ರೈಸ್ನ ಸಾರಿ ಕೂಡ ಅಷ್ಟೇ ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕಿದ್ದೀನಿ, ಸ್ಟೇಟಸ್ಸು ಇದೆಲ್ಲ ಹಾಕಿಬಿಟ್ಟಿದ್ದೀನಿ. ಬಟ್ ಕಡಿಮೆ ಪ್ರೈಸಿನದ್ದು ಸಾರಿ ನಿಮಗೆ 200, 250, 300, 400 ಈಗ ಹಾಕಿದ್ದೀನಿ ಆಲ್ರೆಡಿ ನಾನು. ಸೊ ಅದು ಕೂಡ ನಿಮಗೆ ಏನು ಅಂತಂದರೆ, ಅದು ಕಡಿಮೆದು. ಓಕೆನಾ, ಅಂದರೆ ಅದು ಅಷ್ಟೊಂದೇನು ಕ್ವಾಲಿಟಿ ಇದೆ, ಬಟ್ ಅದು ಕಡಿಮೆ ಇದು. ಓಕೆ, ಡೈಲಿ ಯೂಸ್ ಸಾರಿಗಳು ಈ ಥರ ಉಡೋದಕ್ಕೆ ಮಾತ್ರ ಅದು ಯೂಸ್ ಆಗುತ್ತೆ. ಬಿಟ್ಟರೆ ಮತ್ತೆ ನಿಮ್ಗೆ ಈಗ ಒಂದು ಒಳ್ಳೆ ಸಾರಿ, ಅಂದರೆ ಎಕ್ಸಾಂಪಲ್ ಇವಾಗ ನೀವೊಂದು ಮದುವೆ ಫಂಕ್ಷನಿಗೆ ಹೋಗಬೇಕು, ಅಥವಾ ಏನಾದರೂ ಈ ಥರ ಮದುವೆ ಫಂಕ್ಷನ್ಗಳಿಗೆ, ಪಾರ್ಟಿ ವೇರ್ಗಳಿಗೆಲ್ಲ ಹೋಗಬೇಕು ಅಂತ ಅಂದಾಗ ನಿಮಗೆ ಎಷ್ಟಂದ್ರೂ ನಿಮಗೆ 1000 ಮೇಲ್ಗಡೆದ್ದೇ ಸಾರಿಗಳು ಚೆನ್ನಾಗಿ ಬರೋದು. ಓಕೆನಾ, 1000 ಒಳಗಡೆದು ಸಾರಿಗಳು ಅಂದರೆ ಅದು ನಿಮಗೆ ಜಸ್ಟ್ ಡೈಲಿ ಯೂಸಸ್ ಸಾರಿಗಳು, ಈ ಥರ ಟೀಚಿಂಗಿಗೆ ಹೋಗೋದಕ್ಕೆ, ಅದಕ್ಕೆ ಇದಕ್ಕೆ ಆ ಥರ ಎಲ್ಲ ಯೂಸ್ ಆಗುತ್ತೆ ನಿಮಗೆ.
ನಿಮಗೆ ಇನ್ನೂ ಕಡಿಮೆಗೆ ಅಂದರೆ ಈಗ ಈಗ ಎಕ್ಸಾಂಪಲ್ ಆಗಿ ನೀವು ಹೇಳ್ಬೋದು ಒಂದು 600 700ಗೆಲ್ಲ ನಮಗೆ ಜರಿ ಸಾರಿ ಸಿಗುತ್ತೆ, ಚೆನ್ನಾಗಿರುತ್ತೆ ಅದು. ಬಟ್ ಚೆನ್ನಾಗಿರುತ್ತೆ, ಬಟ್ ನಿಮಗೆ ಕ್ವಾಲಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಇವಾಗ ನಾನೊಂದು ಯಾವುದೋ ಒಂದು ಸಾರಿನ ತೋರಿಸ್ತಾ ಇದ್ದೀನಿ ಅಂದರೆ ಅದು ಕ್ವಾಲಿಟಿ ಬೇರೆನೇ ಇರುತ್ತೆ. ಓಕೆನಾ? ಸಾರಿ ಕ್ವಾಲಿಟಿ ಬೇರೆ ಇರುತ್ತೆ, ಸಾರಿಯ ಒಂದು ಡಿಸೈನಿಂಗ್ ಇದೆ ಅಲ್ವಾ, ಅದು ಬೇರೆ ರೀತಿ ಇರುತ್ತೆ. ಇವಾಗ ನಿಮಗೆ ಏನು ಅಂತಂದರೆ, ಇವಾಗ ನಮ್ಮ ಊರುಗಳಲ್ಲೆಲ್ಲ ಹೋದರೆ, ಈಗ ಧರ್ಮಸ್ಥಳ ಸೈಡ್ ಈ ಥರ ಊರುಗಳೆಲ್ಲ ಹೋದರೆ ಅಲ್ಲಿ ಇರುವಂತಹ ಸಾರಿಗಳ ಡಿಸೈನ್ಸೇ ಬೇರೆ, ಕ್ವಾಲಿಟಿನೇ ಬೇರೆ. ಓಕೆನಾ? ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋದಾಗ ನಿಮಗೆ ಸಾರಿ ಕ್ವಾಲಿಟಿ ಬೇರೆ ಇರುತ್ತೆ. ಅಲ್ಲಿಯ ಟ್ರೆಂಡಿಂಗ್ ಸಾರಿಗಳು ಬೇರೆ ಇರುತ್ತೆ. ಅಲ್ಲಿ ಏನಂದರೆ ಜಾಸ್ತಿ ಜರಿ ಸಾರಿಗಳು ಈ ಥರದ್ದು ಇದು ಮಾಡ್ತಾರೆ, ವೇರ್ ಮಾಡ್ತಾರೆ. ಬಟ್ ಈ ಥರದ ಸಾರಿಗಳಿದೆ ಅಲ್ವ, ಅದು ನಾನು ಆನ್ಲೈನಲ್ಲಿ ನಿಮಗೆ ಕೊಡ್ತಾ ಇರೋದು ಕಡಿಮೆ ರೇಟಿಗೆ. ಓಕೆನಾ? ಡಬಲ್ ರೇಟಿಗೆ ನಿಮ್ಗೆ ಕೊಡ್ತಾ ಇಲ್ಲ, ಕಡಿಮೆ ರೇಟಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ನಿಮ್ಗೆ ಅನಿಸ್ಬೋದು ಇವಾಗ ಇವರು ಆನ್ಲೈನಲ್ಲಿ ಏನು ಅಂತಂದರೆ ನಮ್ಗೆ ಕಳಿಸ್ತಾರೆ, ಎಲ್ಲಾದರೂ ಲೋ ಕ್ವಾಲಿಟಿ ಇರುತ್ತಾ, ಆ ಥರದ್ದು ಏನಿಲ್ಲ. ಆ ಥರ ಮೋಸ ಮಾಡಿ ನಾವು ಇದು ಮಾಡೋದು ನಮಗೇನಿಲ್ಲ. ಯಾಕಂತಂದರೆ ನಿಮಗೊಂದು ಪ್ರೂಫ್ ಸಮೇತವಾಗಿ ಹೇಳ್ತೇನೆ. ಅವರು ಈಗ ವಿಡಿಯೋ ನೋಡ್ತಾರೋ ಗೊತ್ತಿಲ್ಲ ನನಗೆ, ಬಟ್ ಅವ್ರು ನನ್ನ ರೆಗ್ಯುಲರ್ ಆಗಿ ವಿಡಿಯೋ ನೋಡ್ತಾರೆ. ಒಂದು ವೇಳೆ ನೀವು ವಿಡಿಯೋ ನೋಡ್ತಾ ಇದ್ದರೆ ನೀವೊಂದು ಕಾಮೆಂಟ್ ಹಾಕಿಬಿಡಿ ನನಗೆ, ನಾನೇ ಅಂತೇಳಿ. ಆವಾಗ ಜನರಿಗೂ ಕೂಡ ಗೊತ್ತಾಗುತ್ತೆ. ಏನು ಅಂತಂದರೆ, ನಾನು ಹೇಳಿದ್ದೀನಿ ಆಲ್ರೆಡಿ ಡ್ಯಾಮೇಜ್ ಇರುವಂತಹ ಸಾರಿಗಳನ್ನು ನಾನು ಚೆಕ್ ಮಾಡಿ ಕಳಿಸ್ತೀನಿ ಅಂತ. ಬಟ್ ಬೈ ಮಿಸ್ಟೇಕ್ ಅಂದರೆ ನಮ್ಮ ಕಣ್ತಪ್ಪಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಬಂದಿದೆ. ಸೊ ಅವರು ನಮಗೆ ವಿಡಿಯೋ ಮಾಡಿ ಕಳಿಸಿದ್ರು ವಾಟ್ಸಪ್ಪಲ್ಲಿ, ಈ ಥರ ಡ್ಯಾಮೇಜ್ ಬಂದಿದೆ ಅಂತ. ಯಾಕಂತಂದರೆ ಕೆಲವೊಬ್ಬರಿಗೆ ಭಯ ಇರುತ್ತೆ. ಇವಾಗ ಸಾರಿ ನಿಮಗೆ ಸಾರಿ ಇಷ್ಟ ಆಗಿಲ್ಲ ಅಂತ ಅಂದರೆ ರಿಟರ್ನ್ ಮಾಡೋ ಹಾಗಿಲ್ಲ, ಆ ಥರದ್ದೇನಿಲ್ಲ. ಬಟ್ ಅವ್ರಿಗೆ ಏನಂತಂದರೆ ನಾವು ಡ್ಯಾಮೇಜ್ ಚೆಕ್ ಮಾಡಿದ್ದೀವಿ, ಬಟ್ ಆದರೂ ನಮ್ಮ ಕಣ್ ತಪ್ಪಿ ಎಲ್ಲೋ ಡ್ಯಾಮೇಜ್ ಆಗಿದೆ ಸಾರಿ, ಅದಕ್ಕೆ ಅವರು ವಿಡಿಯೋ ಮಾಡಿ ಫೋಟೋ ಮಾಡಿ ಎಲ್ಲ ಕಳಿಸಿದ್ರು. ಓಕೆ ಅಂತ ಹೇಳ್ಬಿಟ್ಟು ಡ್ಯಾಮೇಜ್ ಆಗಿದೆ ಅಂತೇಳಿ ಅವರಿಗೆ ನಾವು ರಿಟರ್ನ್ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಅವರು ರಿಟರ್ನ್ ಮಾಡ್ತಾರೆ. ನಾವು ಅವರಿಗೆ ಬೇರೆ ಅದೇ ಸಾರಿ, ಸೇಮ್ ಸಾರಿ ಮತ್ತೆ ಇನ್ನೊಂದು ಸಾರಿನ ನಾವು ಅವರಿಗೆ ಕೊರಿಯರ್ ಮಾಡಿ ಕಳಿಸ್ತೀವಿ. ಬಟ್ ಏನಂತಂದರೆ ಅದು ಕಣ್ತಪ್ಪಿ ಏನೋ ಮಿಸ್ಟೇಕ್ ಆಗಿದೆ. ಬಟ್ ಇನ್ನೂ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೆಕ್ಸ್ಟಿಂದ ಯಾರಿಗೆಲ್ಲ ಸಾರಿ ಆನ್ಲೈನಲ್ಲಿ ಏನು ಕೊರಿಯರ್ ಮಾಡ್ತೀವಿ, ಇಲ್ಲಿ ಬಂದವರು ಇಲ್ಲೇ ನೋಡ್ತಾರೆ, ತಗೊಂಡು ಹೋಗ್ತಾರೆ. ಬಟ್ ನಾನು ಆನ್ಲೈನಲ್ಲೂ ಮಾಡೋದ್ರಿಂದ ನಾನು ಜಸ್ಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲೆಲ್ಲ ಡ್ಯಾಮೇಜ್ ಇದೆ ಅಂತೇಳಿ. ಅಂದರೆ ನಮಗೂ ಗೊತ್ತಾಗುತ್ತಲ್ವಾ ಡ್ಯಾಮೇಜ್ ಇದೆ ಏನಂತ ಚೆಕ್ ಮಾಡಿ, ಆವಾಗ ನಿಮಗೆ ವೀಡಿಯೋಸ್ ಕಳಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಡ್ಯಾಮೇಜ್ ಇಲ್ಲ ಅಂತ. ಮತ್ತು ನಮಗೂ ಒಂದು ಇದಿರುತ್ತೆ. ಸೊ ಡ್ಯಾಮೇಜ್ ಇಲ್ಲ ಅಂದರೆ ಕೆಲವೊಬ್ಬರು ಕಸ್ಟಮರ್ಸ್ಗಳು ಆ ಥರ ಯಾರಾದರೂ ಮಾಡೋರಿದ್ದರೆ, ಬಟ್ ಇವರು ಆ ಥರ ಮಾಡಿಲ್ಲ. ಬಟ್ ನಾನು ಹೇಳುವಂಥದ್ದಂದರೆ ಅಂಥ ಜನರು ಕೂಡ ಇರ್ತಾರೆ. ಸೊ ನಾವು ಕೇರ್ಫುಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ನೆಕ್ಸ್ಟಿಂದ ನಾನು ವೀಡಿಯೋಸ್, ಶಾರ್ಟ್ ವೀಡಿಯೋ, ಈಗ ಪ್ರತಿಯೊಬ್ಬರಿಗೆ ಏನು ಕೊರಿಯರ್ ಮಾಡ್ತೀನಿ ಅದರ ಶಾರ್ಟ್ ವೀಡಿಯೋ ಹಾಕಿಬಿಟ್ಟು ವೀಡಿಯೋಸ್ ಮಾಡಿ ಹಾಕಿದಾಗ ನಮಗೂ ಒಂದು ಸ್ವಲ್ಪ ಇದು ಹೆಲ್ಪ್ ಆಗುತ್ತೆ ಅಂತೇಳಿ. ಸೊ ಅವರಿಗೆ ರಿಟರ್ನ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ಸೊ ನೀವು ವಿಡಿಯೋ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಹಾಕಬೇಡಿ. ಸೊ ಯಾರು ಕೂಡ ಏನು ಭಯ ಪಡಬೇಡಿ. ಇವಾಗ ನನ್ನಿಂದ ಸಾರಿ ತಗೊಳ್ತಿದ್ರೆ ಡ್ಯಾಮೇಜ್ ಇತ್ತು ಅಂತಂದರೆ ನಾನು ಏನಂತಂದರೆ ರಿಟರ್ನ್ ತಗೋತೀನಿ. ಬಟ್ ಅದು ಕಣ್ತಪ್ಪಿ ಹೋಗಿದೆ, ಬಟ್ ನಾವು ನೋಡ್ತೀವಿ, ಚೆಕ್ ಮಾಡ್ತೀವಿ. ಆದ್ದರಿಂದ ನಾವು ವೀಡಿಯೋಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ಹತ್ರನೂ ಪ್ರೂಫ್ ಇರುತ್ತಲ್ವ ಡ್ಯಾಮೇಜ್ ಇಲ್ಲ ಈ ಥರ ಅನ್ನೋದಕ್ಕೆ. ಸೊ ಆದ್ದರಿಂದ ನೆಕ್ಸ್ಟಿಂದ ಕರೆಕ್ಟಾಗಿ ನಾನು ಇದು ಮಾಡ್ತೀನಿ. ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಇವಾಗೊಂದು ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅವ್ರು ಆ ಥರ ಇದು ಮಾಡಿದಾಗ ನಮ್ಗದು ತಿದ್ಕೊಳ್ಳೋದಕ್ಕೆ ಮುಂದೆ, ಅಂದರೆ ನಾವು ಈ ಥರ ಕೇರ್ಫುಲ್ ಆಗಿರಬೇಕು ಅನ್ನೋದು ತಿದ್ಕೊಳ್ಳೋದಕ್ಕೆ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಅವರಿಗೆ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಹಾಗಾಗಿ ಅವರೇನಾದರೂ ವಿಡಿಯೋ ನೋಡ್ತಾ ಇದ್ದರೆ ಒಂದು ಜಸ್ಟ್ ಮೆಸೇಜ್ ಹಾಕಬೇಡಿ. ಹಾಗಾಗಿ ನಾವು ಡ್ಯಾಮೇಜ್ ಇತ್ತು ಅಂತಂದರೆ ನಾವು ನೆಕ್ಸ್ಟ್ ರಿಟರ್ನ್ ಕೂಡ ನಾನು ತಗೊಂಡಿದ್ದೀನಿ. ಸೊ ರಿಟರ್ನ್ ಮಾಡ್ತಾರೆ, ನೆಕ್ಸ್ಟ್ ಅವರಿಗೆ ಬೇರೆ ಸಾರಿ ಪೀಸನ್ನು ಕಳಿಸ್ತೀವಿ ಈ ಥರ. ಓಕೆನಾ? ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾವು ಬ್ಯುಸಿ ಟೈಮಲ್ಲೂ ನಿಮಗೆ ಬ್ಲೌಸ್ ಪೀಸ್ ಹೆಂಗಿದೆ ಎಲ್ಲವನ್ನ ಕಳಿಸಿರ್ತೀವಿ. ಬಟ್ ಒಂದಾದರೂ ಸಾರಿ ತಗೊಳ್ಳಿ. ಅಂದರೆ ತುಂಬ ಸಾರಿ ಕೇಳಿ ಕೇಳಿ ಅದಕ್ಕೋಸ್ಕರ ಒಂದಾದರೂ ತಗೊಳ್ಳಿ. ಬ್ಯುಸಿ ಟೈಮಲ್ಲೂ ನಾವು ಏನು ಮಾಡ್ತೀವಿ ಅಂತಂದರೆ ನಿಮಗೆ ಕಳಿಸ್ತಾ ಇರ್ತೀವಿ ಫೋಟೋಸು, ಆಮೇಲೆ ಏನು ಅಂತಂದರೆ ವೀಡಿಯೋಸು ಎಲ್ಲನೂ ಮಾಡ್ತಾ ಇರ್ತೀವಿ. ಸೊ ಇವತ್ತು ಏನು ಅಂತಂದರೆ ಇದಿಷ್ಟು ಹೇಳಬೇಕಿತ್ತು ನನಗೆ ಇನ್ಫಾರ್ಮೇಷನ್. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನನಗೆ ಶಾರ್ಟ್ ವಿಡಿಯೋ ಮಾಡಿ ಹೇಳೋದಕ್ಕೆ ಆಗಲ್ಲ. ಯಾಕಂತಂದರೆ ಇವಾಗ ಜಾಸ್ತಿ ಮೋಸಗಳು ಕೂಡ ನಡೀತಾ ಇದೆ. ಇದನ್ನು ಕೂಡ ನೀವು ತಿಳ್ಕೊಳ್ಳಿ. ಕೆಲವೊಂದು ಆನ್ಲೈನಲ್ಲಿ ಏನು ಅಂತಂದರೆ ಎಕ್ಸಾಂಪಲ್ ಆಗಿ ಇನ್ನೊಂದು ನಾನು ಹೇಳ್ತೀನಿ. ನಿಮಗೆ ವಿಡಿಯೋ ಲಾಂಗ್ ಅಂತ ಅನಿಸ್ಬೋದು, ಬಟ್ ನೀವು ಕೇರ್ಫುಲ್ ಆಗಿರಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಹೇಗೆ
ನನ್ನ ಆ್ಯಟಿಟ್ಯೂಡ್ ಹೇಗೆ, ಅಥವಾ ನಾನು ಯಾವ ಥರ ನಿಮಗೆ ಯಾವ ಥರ ನಾನು ರಿಟರ್ನ್ ಇದು ಮಾಡ್ತೀನಿ ಎಲ್ಲವೂ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಅವರಿಗದು ಡ್ಯಾಮೇಜ್ ಇತ್ತು, ನಾನು ಡ್ಯಾಮೇಜ್ ಇದೆ ಅಂತೇಳಿ ಓಕೆ ಅಂತ ಅನ್ಕೊಂಡ್ಬಿಟ್ಟು ನಾನು ರಿಟರ್ನ್ ತಗೋತೀನಿ ಮತ್ತು ಅವರಿಗೆ ರಿಟರ್ನ್ ಬೇರೆ ಸಾರಿ ಕಳಿಸ್ತೀನಿ. ಸೊ ಆ ಥರ ಎಲ್ಲರೂ ಕೂಡ ಇರಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಇವಾಗ ಸೇಮ್ ಸಾರಿ ನನ್ನ ಹತ್ರ ಇದೆ, ನಾನು ನಿಮಗೆ ಅದಕ್ಕೆ ಒಂದು 1500 ಹೇಳಿದ್ದೀನಿ. ಸೊ ಸೇಮ್ ಸ್ಯಾರಿ ನಿಮಗೆ ಯಾವುದೋ ಒಂದು ಬೇರೆ ಆನ್ಲೈನ್ ಯಾರೋ ಒಬ್ಬರು ಇದು ಮಾಡ್ತಾ ಇರ್ತಾರೆ, ಅದರಲ್ಲಿ ನಿಮಗೆ ಏನಂತಂದರೆ 300ಗೆ 400ಗೆಲ್ಲ ಸಿಗುತ್ತೆ. ಈ ಥರ ನಿಮಗೆ ತುಂಬ ಜನ ಇದು ಮಾಡೋರು ಇರ್ತಾರೆ. ಅಂದರೆ ಮೈಸೂರು ಸಿಲ್ಕ್ ಸ್ಯಾರಿ ಯಾವತ್ತೂ ಕೂಡ ಅಷ್ಟೇ ನಿಮಗೆ 1000 ಮೇಲೇ ಇರೋದು, ಓಕೆನಾ. ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ 1000 ಮೇಲ್ಗಡೆನೇ ಬರೋದು. ಏನಾದರೂ 1000 ಕೆಳಗಡೆ ನಿಮಗೆ ಸಿಕ್ತು ಅಂತಂದರೆ ಅದು ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. 800ಗೆಲ್ಲ ಸಿಗುತ್ತೆ, 900ಗೆಲ್ಲ, ಬಟ್ ಕ್ವಾಲಿಟಿ ಕಡಿಮೆ ಇರುತ್ತೆ. ಸೊ ನಾನು 1300 ಹೇಳಿದ್ದೀನಿ ಅಂತಂದರೆ ಅದು ಕ್ವಾಲಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಮತ್ತೆ ಹೇಳ್ತಾ ಇದ್ದೀನಿ, ಇದು ನಿಮಗೆ ಕಡಿಮೆ ಪ್ರೈಸಿಗೆ ನಾನು ಇಲ್ಲಿ ಕೊಡ್ತಾ ಇರೋದು. ನೀವು ಅಂಗಡಿಗಳಲ್ಲಿ ಹೋಗಿ ತಗೊಂಡ್ರೆ ನಿಮಗೆ ಅದು ಡಬಲ್ ರೇಟಿಗೆ ಹೇಳ್ತಾರೆ ಅವರು. ಸೊ ನಿಮಗೆ ಆನ್ಲೈನಲ್ಲಿ ನಾನು ತುಂಬ ಕಡಿಮೆ ರೇಟು ಮತ್ತು ಫ್ರೀ ಶಿಪ್ಪಿಂಗ್ ಹೇಳಿದ್ದೀನಿ. ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ಅಂತ. ಸೊ ಹಾಗಾಗಿ ನೀವು ಶಿಪ್ಪಿಂಗ್ ಚಾರ್ಜ್ ಕೂಡ ಕೊಡಬೇಕಾಗಿಲ್ಲ. ಈಗ ನೀವು ಮೀಶೋ, ಫ್ಲಿಪ್ಕಾರ್ಟು ಈ ಥರದ ಆ್ಯಪ್ಗಳಲ್ಲೆಲ್ಲ ನೀವು ಡ್ರೆಸ್ ಏನೋ ಒಂದು ಪರ್ಚೇಸ್ ಮಾಡ್ತೀರಾ, ಬಟ್ ನಿಮ್ಗೆ ಅದ್ರಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಕಲರ್ ಕಾಣಿಸುತ್ತೆ, ಒಳ್ಳೆ ಚೆನ್ನಾಗಿರುತ್ತೆ, ಬಟ್ ನಿಮ್ಮ ಮನೆಗೆ ಬಂದಾಗ ಗೊತ್ತಾಗುತ್ತೆ ಅದರ ವ್ಯಾಲ್ಯೂ ಹೆಂಗಿರುತ್ತೆ ಅಂತ. ಬಟ್ ಅದೆಲ್ಲ ಅವರು ಈ ಥರ ಮಾಡೋದು, ಬಟ್ ಇದು ನಾವು ಮಾಡೋದು. ಸೊ ನಮಗೇನಂತಂದರೆ ಇಂಪಾರ್ಟೆಂಟ್ ಕಸ್ಟಮರ್ಸು, ನಾವೇನು ಅಂತಂದರೆ ಅವರನ್ನು ಇದು ಮಾಡೋದಕ್ಕೆ ಇದು ಮಾಡಲ್ಲ. ಸೊ ಹಾಗಾಗಿ ನಾವು ಚೆನ್ನಾಗಿರೋ ಕ್ವಾಲಿಟಿ ಇರೋ ಸಾರಿಗಳನ್ನೇ ತರೋದು. ಸೊ ನಿಮಗೆ 1000 ಮೇಲ್ಗಡೆ ಇದೆ, 700 ಇದೆ, 800 ಇದೆ ಅಂತ ಅಂದರೆ ಅದು ಕ್ವಾಲಿಟಿ ಇರುತ್ತೆ. ಹಾಗೆಯೇ ಸಾರಿಯ ಒಂದು ಕಲರ್ಸ್ ಹೋಗುವಂಥದ್ದು ಈ ಥರದ್ದು ಯಾವುದು ಕೂಡ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಡಿಸೈನ್ಸ್ ಎಲ್ಲ ಚೆನ್ನಾಗಿರುತ್ತೆ, ಸಾರಿ ಡಿಸೈನ್ಸ್ ಎಲ್ಲ ನ್ಯೂ ಡಿಸೈನ್ಸ್ಗಳಿರುತ್ತೆ. ಸೊ ಇವತ್ತೀಗ ಫಸ್ಟ್ ಬಂದು ನಾನು ನಿಮ್ಗೆ ಸಾರಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ನಿಮಗೆ ತುಂಬ ಕಡಿಮೆ ಪ್ರೈಸಿಗೆ ಕೊಡ್ತಾ ಇದ್ದೀನಿ. ಸೊ ಇದು ನಾನು ಜಸ್ಟ್ ಸೈಡಲ್ಲಿ ಫೋಟೋ ಹಾಕಿರ್ತೀನಿ, ಯಾಕಂದರೆ ಇದು ಲೈಟ್ಸ್ ಇಫೆಕ್ಟಿಗೆ ನಿಮಗೆ ಕರೆಕ್ಟಾಗಿ ಕಾಣಿಸಲ್ಲ ಅಂತ ಅನಿಸುತ್ತೆ. ಸೊ ಅದು ಇದರಲ್ಲೂ ಇದಿದೆ ಅಲ್ವಾ, ಲೈಟ್ಸ್ ಇಫೆಕ್ಟಿಗೆ, ಅದು ಲೈಟ್ಸ್ನ ಇಫೆಕ್ಟಿಗೆ ಅದು ಈ ಥರ ಕಾಣಿಸುತ್ತೆ. ಬಟ್ ಸೈಡಲ್ಲಿ ಫೋಟೋ ಹಾಕಿರ್ತೀನಿ. 1480ಗೆ ಕೊಡ್ತಾ ಇದ್ದೀನಿ ಈ ಸಾರಿನ, ಓಕೆನಾ. ಇದು ಫ್ಯಾನ್ಸಿ ಸಾರಿ. ನಿಮ್ಗೆ ಇದರಲ್ಲಿ ವರ್ಕ್ ಬರುತ್ತೆ, ನಾನು ತೋರಿಸ್ತೀನಿ ಇವಾಗ ನಿಮಗೆ. ಬ್ಲೌಸ್ ಪೀಸು ವರ್ಕ್ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು 1480ಗೆ ಕೊಡ್ತಾ ಇದ್ದೀನಿ. 1480 ರೂಪೀಸಿಗೆ ಕೊಡ್ತಾ ಇದ್ದೀನಿ. ಇಷ್ಟು ಕಡಿಮೆ ಪ್ರೈಸ್ಗೆ ನಿಮ್ಗೆ ಎಲ್ಲೂ ಸಿಗಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. 1480ಕ್ಕೆ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ನಾನು ನಿಮ್ಗೆ ಕಡಿಮೆ ಆಯಿತು ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಅಷ್ಟು ಚೆನ್ನಾಗಿದೆ ಬ್ಲೌಸ್ ಪೀಸ್ ಮತ್ತು ಸಾರಿ ನೋಡಿ. ಇದೀಗ ನಾನು ಫೋಟೋ ತೋರಿಸಿರುವಂಥದ್ದು ಇದೆ ಸಾರಿ ಅಂತಂದರೆ ತುಂಬ ಚೆನ್ನಾಗಿದೆ, ಮತ್ತು ವೆಯ್ಟ್ ಕೂಡ ಇದೆ, ಓಕೆನಾ. ವೆಯ್ಟ್ ಇದೆ, ಫ್ಯಾನ್ಸಿ ಸಾರಿ ಆದ್ರೂ ವೆಯ್ಟ್ ಇದೆ. ಸೊ ಇದು ನಿಮಗೆ ವರ್ಕ್ ಬ್ಲೌಸ್ ಬರುತ್ತೆ. ನಿಮಗೆ ಬ್ಲೌಸ್ ಪೀಸ್ ಏನು ಅಂತಂದರೆ ಈ ಥರ ನಿಮಗೆ ಬೇರೆನೇ ಕೊಟ್ಟಿರ್ತಾರೆ, ಓಕೆನಾ. ಸೊ ಆದ ಕಾರಣ ನಾನು ನಿಮಗೆ ಏನು ಅಂತಂದರೆ ಇದಕ್ಕೆ ನಾನು 1480ಕ್ಕೆ ಕೊಡ್ತಾ ಇದ್ದೀನಿ. ಸೊ ಇದನ್ನು ನೀವು ಯಾವ ಥರ ನೀವು ಸಾರಿನ ಬ್ಲೌಸ್ ಪೀಸ್ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ವರ್ಕ್ ಬರುತ್ತೆ, ಓಕೆನಾ. ಇದನ್ನು ನೀವು ಸ್ಲೀವ್ಸಿಗೂ ಹಚ್ಕೊಳ್ಬೋದು, ಯಾವ ಥರ ನಿಮಗೆ ಹೊಲಿಬೇಕು ಅಂತ ಅನಿಸುತ್ತೆ ಆ ಥರ ನೀವು ಬ್ಲೌಸ್ ಪೀಸನ್ನು ಹೊಲಿಬೋದು. ಹಾಗೆ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೆಲ್ಲ ವರ್ಕ್ ಇದೆ. ಈ ಥರ ವರ್ಕ್ ಇರೋದು ನಿಮ್ಗೆ ಗೊತ್ತಿದೆ. ಎಂಬ್ರಾಯ್ಡಿಂಗ್ ವರ್ಕ್ ಅಂತಂದರೆ ಎಷ್ಟಿರುತ್ತೆ ಒಂದು ಬ್ಲೌಸ್ ಹೊಲಿಬೇಕಂದ್ರೆ, ಬಟ್ ಈ ಥರ ವರ್ಕ್ ಬಂದಿರೋದನ್ನೇ ನಾನು 1480ಕ್ಕೆ ಕೊಡ್ತಾ ಇದ್ದೀನಿ. ಸೊ ಬೇಗ ಆರ್ಡ್ರ್ ಮಾಡಿ, ಇರೋದು 5 ಮಾತ್ರ. ಬಟ್ ನಿಮಗೆ ಈ ಥರದ್ರಲ್ಲೇ ಇನ್ನೂ ಕಲೆಕ್ಷನ್ಸ್ ಬೇಕು ಅಂತಿದ್ರೆ ರೀಸ್ಟಾಕ್ ಖಂಡಿತವಾಗ್ಲೂ ಮಾಡ್ತೀನಿ. ಸೊ ಇದರಲ್ಲಿ ನಿಮ್ಗೆ ಇಷ್ಟ ಆಗಿದ್ರೆ ಬೇಗ ತಗೊಳ್ಳಿ. ಹಾಗೇನೆ ಇದು 1 ಮೀಟ್ರ್ ಇದೆಯಾ ಅಂತ ಕೇಳಿದ್ರೆ ಪಕ್ಕ 1 ಮೀಟ್ರ್ ಇದೆ ಖಂಡಿತವಾಗ್ಲೂ, ಯಾಕಂದರೆ ನಾನು ಲೇಡೀಸ್ ಟೈಲರ್ ಆಗಿರೋದ್ರಿಂದ ನಿಮಗೆ ಆರಾಮಾಗಿ ನಿಮಗೆ ಇಷ್ಟು ಸ್ಲೀವ್ಸ್ ಬರುತ್ತೆ ಅಲ್ವಾ, ಅಷ್ಟು ಸ್ಲೀವ್ಸನ್ನು, ಉದ್ದ ಸ್ಲೀವ್ಸ್ ಬರುತ್ತೆ ನೋಡಿ, ಅಷ್ಟು ಸ್ಲೀವ್ಸನ್ನು ನೀವು ಆರಾಮಾಗಿ ಇದನ್ನು ಹೊಲಿಬೋದು. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಇದಕ್ಕೆ ಕಾಂಬಿನೇಷನ್ ಬ್ಲೌಸ್ ಬಂದು ಈ ಸಾರಿ, ಓಕೆನಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ಸ್ಮೂತ್ ಇದೆ. ಇದನ್ನು ನಾನು ನಿಮಗೆ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೇನೆ, ಓಕೆನಾ. ಇವಾಗ ನಾನು ಓಪನ್ ಮಾಡಲ್ಲ, ಜಸ್ಟ್ ನಿಮಗೆ ನಾನು ಈಗ ಈ ಥರ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ನಿಮಗೆ ಇಲ್ಲಿ ಸಾರಿ ಕುಚ್ಚು ಬರುತ್ತೆ, ಅದು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಸಾರಿ ಕುಚ್ಚು ದೊಡ್ಡದಾಗಿ ಬರುತ್ತೆ ಫುಲ್ಲು ಪಲ್ಲುವಲ್ಲಿ, ಓಕೆನಾ. ಪಲ್ಲು ಇದೆ ಅಲ್ವಾ, ಅಲ್ಲಿ ನಿಮಗೆ ಸಾರಿ ಕುಚ್ಚು ಈ ಥರ ದೊಡ್ಡದಾಗಿ ಬರುತ್ತೆ. ಇದನ್ನು ನಾನು ನೆಕ್ಸ್ಟ್ ನಿಮಗೆ ಶಾರ್ಟ್ ವಿಡಿಯೋ ಮಾಡ್ತೀನಲ್ವಾ, ಆವಾಗ ಇದನ್ನು ಓಪನ್ ಮಾಡಿಬಿಟ್ಟು
ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡ್ಬೋದು. ಬಟ್ ಇದು ಕಲರ್ ಸಖತ್, ನನಗಂತೂ 100% ಇಷ್ಟ ಆಯಿತು ಗೊತ್ತಾ, ಅಷ್ಟು ಚೆನ್ನಾಗಿದೆ ಇದು. ಸೊ ಇದು ಬಂದು ನಾನು ಇಷ್ಟು ಪ್ರೈಸ್ಗೆ ಕೊಡ್ತೀನಿ ಅಂತ ಆಲ್ರೆಡಿ ಹೇಳಿ ಆಗಿದೆ. ಸೊ ಇದು ಬಂದು ಒಂದು, ಓಕೆನಾ. ಇದು ನಿಮಗೆ ಬ್ಲೌಸ್ ಪೀಸ್ ಇದರಲ್ಲೇ ಬರುತ್ತೆ. ಇದನ್ನು ನೀವು ಇದು ಮಾಡ್ಬೋದು. ಸೊ ಈ ಥರದ್ದೆಲ್ಲ ಪೀಸ್ಗಳಿಗೆ ಎಷ್ಟು ಇರುತ್ತೆ ಅಂತಂದರೆ ನಮ್ಗೆ ಗೊತ್ತು, ಯಾಕಂದರೆ ನಾವು ಲೇಡೀಸ್ ಟೈಲರ್ ಆಗಿರೋದ್ರಿಂದ ನಾವು ಕೇಳ್ತೀವಿ ಇದೆಲ್ಲ ಬ್ಲೌಸ್ ಪೀಸ್ಗಳು ಎಷ್ಟು ಅಂತ. ತುಂಬ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಓಕೆನಾ. ಬಟ್ ನಾನು ನಿಮಗೆ ಸೀರೆ ಪ್ಲಸ್ ಬ್ಲೌಸ್ ಪೀಸ್ ಒಟ್ಟಿಗೆ ಕೊಡ್ತಾ ಇದ್ದೀನಿ 1480ಕ್ಕೆ. ಸೊ ಯಾರಿಗೆ ಬೇಕು ಬೇಗ ಬೇಗ ಆರ್ಡರ್ ಮಾಡಿ, ಓಕೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಈ ಸಾರಿ, ಓಕೆನಾ. ಅದಿವಾಗ ಆಲ್ರೆಡಿ ಆವಾಗ ಸಾರಿ ತೋರಿಸ್ದೆ ಅಲ್ವಾ, ಅದೇನು ನಿಮಗೆ ಕಲರ್ಸ್ ಏನು ಚೇಂಜ್ ಬರಲ್ಲ, ಸೇಮ್ ಒಂದೇ ಕಲರ್ ಇರುತ್ತೆ, ಓಕೆನಾ. ಫ್ಯಾನ್ಸಿ ಸಾರಿ ಅಲ್ವಾ, ಅದು ಒಂದೇ ಕಲರ್ ಇರುತ್ತೆ, ಜಸ್ಟ್ ರೌಂಡ್ 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 ಆಗಿ ಇರುತ್ತೆ ಅಷ್ಟೇ. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ಈ ಕಲರು, ಇದು ಮಾತ್ರ ಸ್ವಲ್ಪ ಕಡಿಮೆ ಕೊಡ್ತಾ ಇದ್ದೀನಿ, ಓಕೆನಾ. ಯಾಕೆ ಅಂತ ಅಂದರೆ ಇದರಲ್ಲಿ ವರ್ಕ್ ಇದೆ ಬ್ಲೌಸಲ್ಲಿ, ಬಟ್ ಜಾಸ್ತಿ ವರ್ಕ್ ಇಲ್ಲ. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ 1380 ರೂಪೀಸಿಗೆ ಕೊಡ್ತಾ ಇದ್ದೀನಿ, ಓಕೆ. 1380, 1380. ಇದು ಕೂಡ ಅಷ್ಟೇ 1 ಮೀಟ್ರ್ ಇದೆ. ಇಲ್ಲಿ ನಿಮಗೆ ಸ್ಲೀವ್ಸಿಗೂ ಇದು ಮಾಡ್ಬೋದು, ಬಟ್ ಇಲ್ಲಿ ಸೈಡ್ ಮಾತ್ರ ನಿಮಗೆ ಜಾಸ್ತಿ ವರ್ಕ್ ಕಾಣಿಸ್ತಾ ಇದೆ ನೋಡಿ. ಇದು ಸೈಡ್ ಮಾತ್ರ, ಮತ್ತು ಇಲ್ಲಿ ಫುಲ್ಲು ನಿಮಗೆ ಒಂದೊಂದು ವರ್ಕ್ ಈ ಥರ ಬರುತ್ತೆ. ಸೊ ಈ ಥರದ ಇದಕ್ಕೂ ಜಸ್ಟ್ ನೀವು ಸ್ವಲ್ಪ ವರ್ಕ್ ಇದ್ರೂ ನಿಮಗೆ ಕಾಸ್ಟ್ಲಿ ರೇಟ್ ಇರುತ್ತೆ. ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ಅಂತೇಳಿ. ಇದು ನೀವು ಸ್ಲೀವ್ಸಿಗೆ ಅಥವಾ ಫ್ರಂಟ್ ಅಂದರೆ ನೀವು ಏನಾದರೂ ಬೋಟ್ ನೆಕ್ ಥರ ಫ್ರಂಟಲ್ಲಿ ನೀವು ಪ್ರಿನ್ಸಸ್ ಕಟ್ ಥರ ಏನಾದರೂ ಬ್ಲೌಸು ಸ್ಟಿಚಿಂಗ್ ಮಾಡೋದು, ಆ ಥರದ್ದೆಲ್ಲ ಮಾಡೋದಿದ್ರು ಕೂಡ ಸಖತ್ತಾಗಿ ಕಾಣಿಸುತ್ತೆ. ಯಾಕಂದರೆ ಅದು ಫೋಟೋದಲ್ಲಿ ಈ ಥರ ಹೊಲಿಸಿದ್ದಾರೆ ನೋಡಿ ಬ್ಲೌಸು ಫೋಟೋದಲ್ಲಿ. ಬಟ್ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಅದನ್ನು ಬ್ಲೌಸನ್ನು ಇದು ಮಾಡ್ಬೋದು. ಬಟ್ ಇದು ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಆವಾಗ ತೋರಿಸಿದ್ದು ಸಾರಿ ಇದೆ ಅಲ್ವಾ, ಅದರಲ್ಲಿ ಈ ಸಾರಿಯಲ್ಲಿ ಏನು ವರ್ಕ್ ಬರಲ್ಲ, ಸಾರಿ ಫುಲ್ಲು ಪ್ಲೇನ್ ಇರುತ್ತೆ, ಬಟ್ ಶೈನಿಂಗ್ ಇದೆ ಸಾರಿ, ಓಕೆನಾ. ಈ ಪಾರ್ಟಿ ವೇರ್ಗಳಿಗೆಲ್ಲ ಉಟ್ಕೊಂಡು ಹೋಗೋದಕ್ಕೆಲ್ಲ ತುಂಬ ಸಖತ್ತಾಗಿರುತ್ತೆ. ಸೊ ಇದು ನೋಡಿ, ಇದಕ್ಕೆ ಸಾರಿ ಬಂದು ನೋಡಿ ಇದರಲ್ಲಿ ಮಾತ್ರ ನಿಮಗೆ ಸಾರಿಯಲ್ಲಿ ಫುಲ್ ವರ್ಕ್ ಇದೆ, ಓಕೆನಾ. ಸಾರಿ ಫುಲ್ಲು ನೋಡಿ ಸೈಡಲ್ಲೆಲ್ಲ ನಿಮಗೆ ವರ್ಕ್ ಬರುತ್ತೆ. ಇದನ್ನು ನೆಕ್ಸ್ಟ್ ನಾನು ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಓಪನ್ ಮಾಡಿಬಿಟ್ಟು ಯಾವ ಥರ ಇದೆ ಅಂತೇಳಿ. ಬಟ್ ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಈ ಬ್ಲೂ ಕಾಂಬಿನೇಷನ್ಗೆ ರೆಡ್ ಇದೆ ಅಲ್ವಾ, ತುಂಬ ಸಖತ್ತಾಗಿ ಕಾಣಿಸುತ್ತೆ. ಇದು ನಾನು ನಿಮ್ಗೆ ಕಡಿಮೆ ಪ್ರೈಸ್ ಕೊಡ್ತಾ ಇದ್ದೀನಿ 1380. ಯಾರಿಗೆ ಬೇಕು ಬೇಗ ಬೇಗ ಆರ್ಡರ್ ಮಾಡಿ. ಇದು ಎರಡನೇದು. ಇನ್ನು ನೆಕ್ಸ್ಟ್ ಬಂದು ಮೂರನೇ ತೋರಿಸ್ತಾ ಇದ್ದೀನಿ. ಇದಂತೂ ನನಗೆ ತುಂಬ ಇಷ್ಟ ಆಗಿದೆ, ಯಾಕಂತಂದರೆ ಅಷ್ಟು ಚೆನ್ನಾಗಿದೆ ಇದು. ಸೊ ನೋಡಿ ಥರ್ಡ್ ಒನ್. ಸೊ ನೋಡಿ ಬ್ಲೌಸ್ ಯಾವ ಥರ ಇದು ಮಾಡಿದ್ದಾರೆ ಅಂತೇಳಿ. ಥರ್ಡ್ ಒನ್ ತುಂಬ ಅಂದರೆ ತುಂಬ ಸಖತ್ತಾಗಿದೆ ನೋಡಿ. ಈ ಕಲರಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಈ ಕಲರು. ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದೆ. ಸಾರಿ ಆಮೇಲೆ ತೋರಿಸ್ತೀನಿ. ಬಟ್ ಇದು ವೆಯ್ಟ್ ಇದೆ, ಓಕೆನಾ. ವೆಯ್ಟ್ ಇದೆ ಸಾರಿ. ಆವಾಗ ಫಸ್ಟ್ ತೋರಿಸಿದ್ದು ವೆಯ್ಟ್ ಇದೆ, ಸೆಕೆಂಡ್ ಇದು ಅಷ್ಟೊಂದು ವೆಯ್ಟ್ ಇಲ್ಲ. ಅಂದರೆ ಇದು ಇದೆ ವೆಯ್ಟ್ ಅಂತಂದರೆ ಇದು ನೀವು ತುಂಬ ಹಾರ್ಡ್ನೆಸ್ ಇದೆ ಅಂತಲ್ಲ, ಬಟ್ ಏನಂತಂದರೆ ಕ್ವಾಲಿಟಿ ಚೆನ್ನಾಗಿದೆ ಸಾರಿದು, ಓಕೆನಾ. ಸ್ಮೂತ್ ಆ್ಯಂಡ್ ಉಟ್ಕೊಂಡಾಗ ಒಂಥರ ಖುಷಿ ಅಂತ ಅನಿಸ್ಬೇಕು, ಆ ಥರ ಇದೆ. ಸೊ ಇದಕ್ಕೂ ಕೂಡ ನಾನು 1480 ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ನಿಮಗೆ ವರ್ಕ್ ಜಾಸ್ತಿ ಇದೆ, ಆ ಕಾರಣದಿಂದ ಸೇಮ್ ಆವಾಗ ಫಸ್ಟಿಗೆ ಹೇಳಿದೆ ಅಲ್ವಾ, ಅದೇ ಅದೇ ಪ್ರೈಸ್ 1480 ಕೊಡ್ತಾ ಇದ್ದೀನಿ ನೋಡಿ. 1380ಕ್ಕೆ ಸೆಕೆಂಡ್ ಒನ್ ತೋರಿಸಿದ್ದು. ಅದು ಬ್ಲೌಸಲ್ಲಿ ಸ್ವಲ್ಪ ವರ್ಕ್ ಇತ್ತು, ಬಟ್ ಸಾರಿಯಲ್ಲಿ ವರ್ಕ್ ಇದೆ, ಬಟ್ ಸ್ವಲ್ಪ ಕಡಿಮೆಗೆ ಕೊಡೋಣ ಅಂತ, ಅದಕ್ಕಿಂತಲೂ ಕಡಿಮೆ ಕೊಡೋಣ ಅಂತ ಇದು ಬಂದು 1480 ಕೊಡ್ತಾ ಇದ್ದೀನಿ, ಓಕೆ. ಇದು ನೀವು 2 ಸ್ಲೀವ್ಸಿಗೆ ಹಾಕೋಬೋದು. ಸ್ಲೀವ್ಸ್ ಅಂತೂ ಸಖತ್ತಾಗಿ ಕಾಣಿಸುತ್ತೆ. ಸೊ ನೋಡಿ ಸ್ಲೀವ್ಸಿಗೆಲ್ಲ ನೀವು ಹೊಲಿದಾಗ ನೋಡಿ ಈ ಥರ ಬರುತ್ತೆ ನೋಡಿ ಸ್ಲೀವ್ಸ್. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನಿಜವಾಗ್ಲೂ ನಂಗೆ ವಿಡಿಯೋದಲ್ಲಿ ನೋಡಿದಾಗ ತುಂಬಾ ಖುಷಿ ಆಗ್ತಾ ಇದೆ. ವಿಡಿಯೋ ಲಾಂಗ್ ಆದರೂ ಪರವಾಗಿಲ್ಲ, ಬಟ್ ನಿಮಗೆ ಡೀಟೇಲ್ ಆಗಿ ಹೇಳಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನೋಡಿ. ಸ್ಲೀವ್ಸ್ ಇದೆಲ್ಲ ನೀಟ್ನೆಸ್ ಹೊಲಿಬೇಕು, ಆವಾಗ ನೋಡಿ ಈ ಥರ ಬರುತ್ತೆ. ಯಪ್ಪ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ ನಾನು ಇಷ್ಟು ನನಗೆ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಓಕೆನಾ. ಬಟ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಇದನ್ನು ತಗೊಂಡು ಬಂದಿರೋದು, ಆದ ಕಾರಣ ಫುಲ್ಲು ನಿಮಗೆ ಇದರಲ್ಲಿ ವರ್ಕ್ ಬರುತ್ತೆ. ಸೊ ಸಾರಿ ನೋಡಿ ಎಷ್ಟು ಸ್ಮೂತ್ ಇದೆ ಅಂತೇಳಿ. ಸಾರಿ ಏನು ಅಂತಂದರೆ ಇದು ನಿಮಗೆ ಫುಲ್ಲು ಪ್ಲೇನ್ ಬರುತ್ತೆ ಸಾರಿ. ಹಾಗೆಯೇ ಇದರಲ್ಲಿ ನಿಮಗೆ ಏನು ಇಲ್ಲಿ ನೋಡಿ
ಕುಚ್ಚಿದೆ, ಸಾರಿ ಕುಚ್ಚು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಎಲ್ಲೂ ಕೂಡ ದಾರ ಕಿತ್ತಾಗೋದು ಈ ಥರದ್ದು ಬರಲ್ಲ. ಬಟ್ ಇದು ಶೈನಿಂಗ್ ಇದೆ ಸಾರಿ, ಓಕೆನಾ. ಫುಲ್ ಶೈನಿಂಗ್ ಇದೆ. ನೆಕ್ಸ್ಟ್ ಶಾರ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಹೇಗೆ ಯಾವ ಥರ ಇದಾಗುತ್ತೆ ಅಂತೇಳಿ. ಓಕೆ, ಇವಾಗಲೇ ಓಪನ್ ಮಾಡಿದರೆ ತುಂಬ ಲಾಂಗ್ ಆಗುತ್ತೆ ಅದು ವಿಡಿಯೋ, ಅದಕ್ಕೋಸ್ಕರ ಒಂದೊಂದನೇ ಹೇಳ್ತಾ ಹೋಗ್ಬೇಕಲ್ವಾ, ಅದಕ್ಕೆ. ಸೊ ಇವಾಗದ್ದು ಕೂಡ ಅಷ್ಟೇ 1380ಗೆ ಕೊಡ್ತಾ ಇದ್ದೀನಿ ಈ ಸಾರಿ. ಯಾಕಂತಂದರೆ ಇದರಲ್ಲೂ ಇದು ಅದು ಸೇಮ್ ಸಾರಿ. ಓಕೆ, ಯಾವುದು ಗೊತ್ತಾ, ಈ ಸಾರಿ ತೋರಿಸಿದೆ ಅಲ್ವಾ ನಾನು 1380ಕ್ಕೆ, ಇದು ಸೇಮ್ ಬರುತ್ತೆ. ಬಟ್ ನಿಮಗೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ, ಕಲರ್ ಮಾತ್ರ ಚೇಂಜ್ ಇದೆ. ಬ್ಲೌಸ್ ಪೀಸು ಮೆಟೀರಿಯಲು ಎಲ್ಲನೂ ಕೂಡ ಅದು ಎರಡು ಕೂಡ ಸೇಮ್, ಓಕೆನಾ. ಎರಡು ಕೂಡ ಸೇಮ್ ಇದೆ. ಸೊ ನೋಡಿ ಈ ಥರ, ಓಕೆ. ಬ್ಲೌಸ್ ಪೀಸು ಇದರಲ್ಲೂ ವರ್ಕ್ ಇದೆ ಸೈಡಲ್ಲಿ, ಓಕೆನಾ. ನೆಕ್ಸ್ಟ್ ಸಾರಿ ನೋಡಿ. ಸೊ ನೋಡಿ, ಇದು ಒಂದಕ್ಕಿಂತ ಒಂದು ಕಲರ್ ಚೆನ್ನಾಗಿದೆ. ಬಟ್ ಇದು ಮೆಟೀರಿಯಲ್ ಒಂಥರ ಬೇರೆ ಟೈಪ್ ಇದೆ, ಆ ಮೆಟೀರಿಯಲ್ ಒಂಥರ, ಓಕೆನಾ. ಅದಕ್ಕೋಸ್ಕರ ನಾನು ನಿಮಗೆ ಇದು 1380ಕ್ಕೆ ಕೊಡ್ತಾ ಇದ್ದೀನಿ. ತುಂಬ ಸಖತ್ತಾಗಿದೆ. ನಿಮಗೆ ಬೇಕು ಅಂತಿದ್ರೆ ರೀಸ್ಟಾಕ್ ಮಾಡಿಸಿ, ಯಾರಿಗೆ ಎಷ್ಟು ಬೇಕು ಪೀಸ್ ಹೇಳಬೇಕು ನನಗೆ ಮೊದಲೇ, ಆವಾಗ ನಂಗೆ ತರಿಸೋದಕ್ಕೆ ಈಸಿ ಆಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ 5ನೇ ಸಾರಿ. ಇದು ಇನ್ನೂ ಸಖತ್ತಾಗಿದೆ, ಓಕೆ. ಇದು ವೆಯ್ಟ್ ಇದೆ, ಓಕೆನಾ. ಇದು 3 ಸಾರಿ, ನಾನು 3 ಸಾರಿ ಹೇಳಿದ್ದೆ ಅಲ್ವಾ, ಅದು ನಿಮಗೆ ತುಂಬ 2 ಸಾರಿ ಫುಲ್ ವೆಯ್ಟ್ ಇದೆ. ಇದರಲ್ಲಿ ವರ್ಕ್ ಜಾಸ್ತಿ ಇರೋದ್ರಿಂದ ತುಂಬ ಸಖತ್ತಾಗಿದೆ. ಇದು ಈ ಕಲರಲ್ಲಿ ಬರುತ್ತೆ. ಸೊ ಪಿಂಕಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದರಲ್ಲೂ ಅಷ್ಟೇ ಫುಲ್ ವರ್ಕ್ ಬರುತ್ತೆ ಬ್ಲೌಸಲ್ಲಿ, ನೀವು ಹೊಲಿಯೋಕ್ಕೆ ಫುಲ್ ವರ್ಕ್. ಎಸ್, ಓಕೆ. ಎಷ್ಟು ನೀಟಾಗಿ ಕಾಣಿಸುತ್ತೆ ನೋಡಿ ವರ್ಕ್. ಈ ಥರದ್ದು ನೀವು ತಗೋಬೇಕು ಅಂತಂದರೆ ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ. ಬಟ್ ನಾನು ಸಾರಿ ಜೊತೆಗೇನೆ ನಿಮ್ಗೆ ಕೊಡ್ತಾ ಇದ್ದೀನಿ ನೋಡಿ, ಸಾರಿನೂ ಕಡಿಮೆ ಕೊಡ್ತಾ ಇದ್ದೀನಿ, ಒಟ್ಟಿಗೆ ಈ ಬ್ಲೌಸ್ ಪೀಸ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಸೊ ತುಂಬ ಚೆನ್ನಾಗಿದೆ. ಇದು ಸಾರಿ ಕೂಡ ಅಷ್ಟೇ ಫುಲ್ಲು ನಿಮಗೆ ಪ್ಲೇನೇ ಬರೋದು ಸಾರಿ, ಓಕೆನಾ. ಪ್ಲೇನ್ ಬರುತ್ತೆ. ಹಾಗೇನೆ ಇಲ್ಲಿ ನಿಮಗೆ ಸಾರಿ ಕುಚ್ಚು ಬರುತ್ತೆ. ಸೊ ಇದರಲ್ಲಿ 5 ಬೇಕು ಅಂತಿದ್ರೆ ರೀಸ್ಟಾಕ್ ಹೇಳಿ ನನಗೆ, ಎಷ್ಟು ಬೇಕೋ ಅಷ್ಟು ನಾನು ಇದನ್ನು ತರಿಸ್ತೀನಿ ಆಮೇಲೆ ಬೇಕಿದ್ರೆ. ಅದೇ 3 ಸಾರಿ ನಾನು ಹೇಳಿರೋದು 1480, ಇನ್ನು 2 ಸಾರಿ 1380, ಓಕೆನಾ. ಯಾರಿಗೆ ಬೇಕು ಬೇಗ ಆರ್ಡರ್ ಮಾಡಿ. ಯಾಕಂತಂದರೆ ಇಷ್ಟು ಚೆನ್ನಾಗಿರೋ ಬ್ಲೌಸ್ ಪೀಸ್ ಸಿಕ್ಕಿರೋ ಸಾರಿಗಳು ನಿಮಗೆ ಸಿಗೋದು ತುಂಬಾ ಕಷ್ಟ, ಅದಕ್ಕೋಸ್ಕರ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಇನ್ನು ಯಾವ್ದ್ಯಾವ್ದು ಸಾರೀಸ್ಗಳಿದೆ, ಹೇಗಿದೆ. ಮೈಸೂರು ಸಿಲ್ಕ್ ಸಾರಿ ಅಂದರೆ ನೀವು ಯಾವ ಥರ ಅದನ್ನು ಕಂಡುಹಿಡಿಬೋದು. ಆಮೇಲೆ ಮೈಸೂರು ಸಿಲ್ಕ್ ನಿಮಗೆ ಎಷ್ಟು ಸಾಫ್ಟ್ನೆಸ್ ಬರುತ್ತೆ, ಉಟ್ಕೊಂಡಾಗ ಯಾವ ಥರ ನಿಮಗೆ ವೇರ್ ಮಾಡಿದಾಗ ಯಾವ ಥರ ಇದಾಗುತ್ತೆ, ಅದೆಲ್ಲವನ್ನು ಕೂಡ ನೆಕ್ಸ್ಟ್ ನಾನು ಸಾರಿನ ಒಂದೊಂದನ್ನೇ ತೋರಿಸ್ತಾ ಹೋದಾಗ. ಹಾಗೆ ನಿಮಗೆ ಇನ್ನು ನಾನು ಏನಾದರೂ ಡಿಫ್ರೆಂಟಾಗಿ, ಅಂದರೆ ಇವಾಗ ನಿಮಗೆ ಸಾರಿ ತೋರಿಸ್ತಾ ಇದ್ದೀನಿ, ಇದೇ ಥರ ನಿಮಗೆ ಸಾರಿ ತೋರಿಸಿದ್ರೆ ನಿಮ್ಗೊಂದು ಅರ್ಥ ಆಗುತ್ತಾ, ಅಥವಾ ನಿಮ್ಗೆ ಗೊತ್ತಾಗುತ್ತಾ ಯಾವ ಥರ ಇದೆ ಅಂತೇಳಿ. ಯಾವ ಥರ ಅಂತ ನನಗೆ ಸಜೆಷನ್ಸನ್ನು ಕೊಡಿ, ಕಮೆಂಟ್ ಮಾಡಿ. ಆ ಪ್ರಕಾರವಾಗಿ ನಾನು ಮುಂದೆ ಹೋಗ್ತೀನಿ. ಯಾಕಂತಂದರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾದ್ರೂ ಹಾಗೇನೆ ಕಮೆಂಟ್ಗಳಿಗೆ ಇದು ಮಾಡಿಕೊಂಡು ನಾನು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಗ್ರೋತ್ ಮಾಡ್ಕೊಂಡು ಹೋಗಿದ್ದು. ಹಾಗೆ ನನ್ನ ಈ ಸಾರಿ ಬಿಸ್ನೆಸ್ ಕೂಡ ಅಷ್ಟೇ. ಏನಾದರೂ ನಿಮ್ಮ ಹತ್ರ ಯಾವುದಾದ್ರೂ ಸಜೆಷನ್ಸ್ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡ್ಬೋದು. ಆ ಸಜೆಷನ್ಸ್ ಪ್ರಕಾರ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿಗಳಿಗೆ ಎಲ್ರಿಗೂ ಕೂಡ ಲಿಂಕ್ಗಳನ್ನು ಶೇರ್ ಮಾಡಿ, ವಾಟ್ಸಪ್ ಗ್ರೂಪ್ ಲಿಂಕ್. ಸೊ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲಿ ಹೊಸ ನ್ಯೂ ಸಾರಿಗಳು ಕಡಿಮೆ ರೇಟಲ್ಲೇ ನಾನು ನಿಮ್ಗೆ ಕೊಡ್ತಾ ಇರೋದು ಮತ್ತೆ ಹೇಳ್ತಾ ಇದ್ದೀನಿ. ಮತ್ತು ಕ್ವಾಲಿಟಿ ಇಲ್ಲದನ್ನು ನಾನು ಸೇಲ್ ಮಾಡಲ್ಲ. ಏನು ಅಂತಂದರೆ ಇವಾಗ ಕೆಲವೊಬ್ಬರಿಗೆ ಕಡಿಮೆ ರೇಟಿಗೆ ಬೇಕು, ಕ್ವಾಲಿಟಿ ಇಲ್ಲದನ್ನು ನಾನು ತರೋದೇ ಇಲ್ಲ. ಸೊ ಕ್ವಾಲಿಟಿಯೇ ನನಗೆ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಾರಿಗಳ ಬಗ್ಗೆ ಕೂಡ ಹೇಳ್ತಾ ಇರ್ತೀನಿ, ಟಾಪ್ಸ್ಗಳ ಬಗ್ಗೆ ಕೂಡ ಹೇಳ್ತಾ ಇರ್ತೀನಿ. ಹಾಗೆಯೇ ಬ್ಲೌಸ್ ಪೀಸ್ ಇದೆ, ಲೆಗ್ಗಿನ್ಸ್ ಇದೆ, ನೈಟೀಸ್ ಇದೆ, ಇದೆಲ್ಲವನ್ನು ಕೂಡ ಮುಂದೆ ಒಂದೊಂದೇ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.